ಶಿವಾಚಾರ್ಯ ವಿರಚಿತ ಶ್ರೀ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಗ್ರಂಥಃ ತೃತೀಯ ಪರಿಚ್ಛೇದಃ ಕೈಲಾಸ ವರ್ಣನಂ ರೇಣುಕಾವತರಣಂ ಕಾರಣಂ ಚ ಕೈಲಾಸ ವರ್ಣನಂ ಕದಾಚಿದಥ ಕೈಲಾಸೆ ಕಲದೌತ ಶಿಲಾಮಯೇ ಗಂಧರ್ವ ವಾಮನಯನ ಕ್ರೀಡಾಮೌಕ್ತಿಕ ದರ್ಪಣೆ. ಅನಂತರ ಒಂದಾನೊಂದು ಕಾಲದಲ್ಲಿ ಸಮಯದಲ್ಲಿ ಬೆಳ್ಳಿಯ ಶಿಲೆಗಳಿಂದ ತುಂಬಿದಂತಿರುವ ಗಂಧರ್ವ ಸ್ತ್ರೀಯರ ಕ್ರೀಡೆಗಾಗಿ ಮುತ್ತಿನ ದರ್ಪಣದಂತಿದ್ದ ಕೈಲಾಸ ಪರ್ವತದಲ್ಲಿ ಮಂದಾರವ ಕುಲಾಶೋಕ ಮಾಕಂದ ಪ್ರಾಯ ಬೂರುಹೇ ಮಲ್ಲಿ ಮರಂದ ನಿಶ್ಯಂದ ಪಾನಪೀನ ಮಧುವ್ರತೆ. ಮಂದಾರ, ಬಕುಲ, ಅಶೋಕ, ಮಾವು ಮೊದಲಾದ ವೃಕ್ಷಗಳಿಂದ ನಿಬಿಡವಾದ ಮಲ್ಲಿಗೆಯ ಹೂಗಳಿಂದ ಸೂಸುವ ಪರಿಮಳದ ಪಾನದಿಂದ ಪರಿಪುಷ್ಪಗಳಾದ ಭ್ರಮರಗಳಿಂದ ಶೋಭಿಸುತ್ತಿರುವ ಕುಂಕುಮಸ್ತಬ ಕಾಮೋದ ಕುಲಂಕಷ ಹರಿನ್ಮುಖೆ ಕಲಕಂಠ ಕುಲಾಲಾಪ ಕಂದಲದ್ರಾಗ ಬಂಧುರೇ. ಕೆಂಪು ಹೂಗಳ ಗುಚ್ಛದ ಸುವಾಸನೆಯಿಂದ ತುಂಬಿದ ದಿಕ್ ಪ್ರದೇಶಗಳುಳ್ಳ ಕೋಗಿಲೆಗಳ ಸಮೂಹದ ಮಧುರ ಧ್ವನಿಯಿಂದ ಉತ್ಪನ್ನವಾದ ರಾಗ ಬಂಧುರವಾದ ಪಂಚಮ ಸ್ವರದಿಂದ ಮನೋಹರವಾದ ಕೈಲಾಸದಲ್ಲಿ ಕಿನ್ನರಿ ಗೀತ ಮಾಧುರ್ಯ ಪರಿವಾಹಿತ ಗಹ್ವರೆ ಸಾನಂದವರ ಯೋಗೀಂದ್ರ ವೃಂದಾಲಂಕೃತ ಕಂದರೆ. ಕಿನ್ನರ ಸ್ತ್ರೀಯರ ಗಾನದ ಮಧುರ ಧ್ವನಿಯಿಂದ ವ್ಯಾಪ್ತವಾದ ಗವಿಗಳುಳ್ಳ ಸಾನಂದನೆಂಬ ಶ್ರೇಷ್ಠ ಯೋಗಿವರ್ಯನೇ ಮೊದಲಾದ ಯೋಗೀಂದ್ರರ ಸಮೂಹದಿಂದ ಹೇಮಾರವಿಂದ ಕಲಿಕಾ ಸುಗಂಧೀರ ಸಮಾನಸೆ ಶಾತಕುಂಭಮಯ ಸ್ತಂಭ ಶತೋತ್ತುಂಗ ವಿರಾಜಿತೆ. ಸುವರ್ಣ ಕಮಲಗಳ ಮೊಗ್ಗುಗಳ ಸುಗಂಧ ರಸದಿಂದ ತುಂಬಿದ ಮಾನಸ ಸರೋವರವುಳ್ಳ ಸುವರ್ಣಮಯಗಳಾದ ಉತ್ಪನ್ನಗಳಾದ ನೂರಾರು ಕಂಬಗಳಿಂದ ಶೋಭಿಸುತ್ತಿರುವ ಮಾಣಿಕ್ಯ ದೀಪ ಕಲಿಕಾ ಮರಿಚಿದ್ಯೋತಿತಾಂತರೆ ದ್ವಾರ ತೋರಣ ಸಂರೂಢ ಶಂಖ ಪದ್ಮನಿಧಿ ದ್ವಯೇ. ಮಾಣಿಕ್ಯ ದೀಪ ಜ್ವಾಲೆಯ ಕಾಂತಿಯಿಂದ ಪ್ರಕಾಶಮಾನವಾದ ಅಂತಃಪುರವುಳ್ಳ ಹೊರಬಾಗಿಲಿನಲ್ಲಿರುವ ತೋರಣದ ಎರಡು ಕಂಬಗಳ ಮೇಲೆ ಇರಿಸಲ್ಪಟ್ಟ ಶಂಖ ಮತ್ತು ಪದ್ಮವೆಂಬ ನಿಧಿಯುಳ್ಳ ಮುಕ್ತಾತಾರಕಿತೋದಾರ ವಿತಾನಾಂಬರ ಮಂಡಿತೆ ಸ್ಪರ್ಶ ಲಕ್ಷಿತ ವೈಢೂರ್ಯ ಮಯ ಭಿತ್ತಿ ಪರಂಪರೆ. ನಕ್ಷತ್ರಗಳಂತಿರುವ ಮುತ್ತುಗಳಿಂದ ವಿರಚಿತವಾದ ವಿಶಾಲವಾದ ಮೇಲ್ಕಟ್ಟಿನ ವಸ್ತ್ರದಿಂದ ಅಲಂಕೃತವಾದ ಸ್ಪರ್ಶದಿಂದಲೇ ಕಂಡುಹಿಡಿಯಬೇಕಾದ ವೈಡೂರ್ಯ ಮಣಿಮಯವಾದ ಗೋಡೆಗಳ ಸಾಲುಗಳಿಂದ ಕೂಡಿದ ಸಂಚರತ್ ಪ್ರಮಥ ಶ್ರೇಣಿ ಪದವಾಚಾಲನೂಪುರೆ ಪ್ರವಾಲವಲಭಿ ಶೃಂಗಾರ ಮಣಿಮಂಟಪೆ ಇತಿ ಕೈಲಾಸ ವರ್ಣನಂ. ಅಲ್ಲಿ ಸಂಚರಿಸುತ್ತಿರುವ ಪ್ರಮಥ ಸಮುದಾಯದ ಚರಣಗಳಲ್ಲಿರುವ ಗೆಜ್ಜೆಯ ಸರಗಳಿಂದ ಶಬ್ದಾಯಮಾನವಾದ ತಾರಸಿ ಅಂದರೆ ಛತ್ ಮತ್ತು ಶಿಖರಗಳಿಂದ ಅಲಂಕೃತವಾದ ರತ್ನ ಮಂಟಪದಲ್ಲಿ ಶೋಭಿಸುತ್ತಿದ್ದ ಸಿಂಹಾಸನದಲ್ಲಿ ಪರಮೇಶ್ವರನು ಮಂಡಿಸಿದ್ದನು. ಇಲ್ಲಿಗೆ ಕೈಲಾಸ ವರ್ಣನೆಯು ಮುಗಿಯಿತು. ಅಥ ಸಿಂಹಾಸನಾಸೀನ ಪರಮೇಶ್ವರ ವರ್ಣನಂ ವಂದಾರು ದೇವ ಮುಕುಟ ಮಂದಾರ ರಸವಾಸಿತಂ ರತ್ನ ಸಿಂಹಾಸನಂ ದಿವ್ಯಂ ಅಗಸ್ತ್ಯಂ ಪರಮೇಶ್ವರಂ.
ಸಿಂಹಾಸನಾಸೀನನಾದ ಪರಮೇಶ್ವರನ ವರ್ಣನೆಯು. ನಮಸ್ಕರಿಸುತ್ತಿರುವ ದೇವತೆಗಳ ಕಿರೀಟಗಳಲ್ಲಿರುವ ಮಂದಾರ ಕುಸುಮಗಳ ಪರಿಮಳದಿಂದ ಸುವಾಸಿತವಾಗಿರುವ ದೇವಲೋಕ ಸಂಬಂಧಿಯಾದ ರತ್ನ ಸಿಂಹಾಸನವನ್ನು ಆಶ್ರಯಿಸಿ ಕುಳಿತಿರುವ ಪರಮೇಶ್ವರನನ್ನು ಪರಿವಾರ ದೇವತೆಗಳು ಸೇವಿಸುತ್ತಿದ್ದರು. ತಮಾಸ್ಥಾನಗತಂ ದೇವಂ ಸರ್ವಲೋಕ ಮಹೇಶ್ವರಂ ತ್ರಯಂತ ಕಮಲಾರಣ್ಯ ವಿಹಾರ ಕಲ ಸಂಸಕಂ. ವೇದಗಳ ಕೊನೆಯ ಭಾಗವಾದ ತ್ರಯೀ ಉಪನಿಷತ್ತೆಂಬ ಕಮಲಗಳ ವನದಲ್ಲಿ ವಿಹರಿಸುತ್ತಿರುವ ರಾಜಹಂಸದಂತಿರುವ ಆ ಸ್ಥಾನದಲ್ಲಿ ಕುಳಿತಿರುವ ಸಕಲ ಲೋಕಗಳಿಗೆ ಒಡೆಯನಾದ ದೇವತೆಗಳಿಗೂ ದೇವನಾದ ಆ ಪರಮೇಶ್ವರನನ್ನು ಉದಾರ ಗುಣಮೋಂಕಾರ ಶುಕ್ತಿಕಾಪುಟ ಮೌಕ್ತಿಕಂ ಸರ್ವಮಂಗಲ ಸೌಭಾಗ್ಯ ಸಮುದಾಯ ನಿಕೇತನಂ. ಉದಾರ ಗುಣಗಳುಳ್ಳ ಓಂಕಾರವೆಂಬ ಶುಕ್ತಿಕಾಪುಟಕ್ಕೆ ಅಂದರೆ ಚಿಪ್ಪು ಮುತ್ತಿನ ಸ್ವರೂಪನು ನಾನಾ ಪ್ರಕಾರಗಳಾದ ಮಂಗಲ ಸೌಭಾಗ್ಯಗಳ ಸಮೂಹಕ್ಕೆ ಮಂದಿರ ಸ್ವರೂಪನೂ ಆದ ಸಂಸಾರ ವಿಷಮೂರ್ಛಾಲು ಜೀವ ಸಂಜೀವನೌಷಧಂ ನಿತ್ಯ ಪ್ರಕಾಶ ನೈರ್ಮಲ್ಯ ಕೈವಲ್ಯ ಸುರಪಾದಪಂ. ಸಂಸಾರವೆಂಬ ವಿಷದಿಂದ ಮೂರ್ಛಿತರಾದ ಜೀವಿಗಳಿಗೆಲ್ಲ ಸಂಜೀವಿನಿ ಔಷಧಂತಿರುವ ನಿತ್ಯ ಪ್ರಕಾಶದಿಂದ ನಿರ್ಮಲ ಸ್ವಭಾವದವನಾದ ಮುಕ್ತಿ ರೂಪ ಕಲ್ಪವೃಕ್ಷವಾಗಿರುವ ಅನಂತ ಪರಮಾನಂದಂ ಮಕರಂದ ಮಧುರತಂ ಆತ್ಮಶಕ್ತಿಲತಾ ಪುಷ್ಯ ತ್ರಿಲೋಕಿ ಪುಷ್ಪಕೋರಕಂ. ಅಪಾರವಾದ ಪರಮಾನಂದವೆಂಬ ಪುಷ್ಪರಸವನ್ನು ಪಾನ ಮಾಡುವುದರಲ್ಲಿ ಭೃಂಗ ಸ್ವರೂಪನಾದ ಆತ್ಮ ಅಂದರೆ ತನ್ನಲ್ಲಿ ನಿತ್ಯ ಸಂಬಂಧದಲ್ಲಿರುವ ಶಕ್ತಿ ಎಂಬ ಬಳ್ಳಿಯಿಂದ ರಕ್ಷಿಸಲ್ಪಡುತ್ತಿರುವ ಮೂರು ಲೋಕಗಳೆಂಬ ಹೂಗಳ ಮೊಗ್ಗುಗಳುಳ್ಳವನಾದ ಬ್ರಹ್ಮಾಂಡ ಕುಂಡಿಕಾಶಂಡ ಪಿಂಡೀಕರಣ ಪಂಡಿತಂ ಸಮಸ್ತ ದೇವತಾ ಚಕ್ರ ಚಕ್ರವರ್ತಿ ಪದೇ ಸ್ಥಿತಂ. ಅನಂತ ಬ್ರಹ್ಮಾಂಡಗಳೆಂಬ ಪಾತ್ರೆಗಳ ಸಮೂಹವನ್ನು ಒಂದುಗೂಡಿಸುವಲ್ಲಿ ಕುಶಲನಾದ ಎಲ್ಲಾ ದೇವತಾ ಸಮೂಹಕ್ಕೆ ಚಕ್ರವರ್ತಿ ಸ್ಥಾನದಲ್ಲಿ ಇರುವ ಚಂದ್ರಬಿಂಬಾಯುತ ಛಾಯಾ ದಾಯಾದ್ಯುತಿ ವಿಗ್ರಹಂ ಮಾಣಿಕ್ಯ ಮುಕುಟ ಜ್ಯೋತಿ ಮಂಜರಿ ಪಿಂಜರಾಂಬರಂ. ನಮಸ್ಕರಿಸಲು ಬಂದ ದೇವತೆಗಳ ಮಸ್ತಕದಲ್ಲಿರುವ 10,000 ಚಂದ್ರ ಬಿಂಬಗಳ ಜೊತೆ ಸ್ಪರ್ಧಿಸುತ್ತಿರುವ ದೇಹ ಕಾಂತಿ ಉಳ್ಳ ರತ್ನ ಕಿರೀಟಗಳಲ್ಲಿರುವ ರತ್ನಗಳ ಪ್ರಕಾಶಮಾನಗಳಾದ ಕಿರಣಗಳಿಂದ ಬಿಂಬಿತವಾದ ವಿಚಿತ್ರ ಬಣ್ಣದ ವಸ್ತ್ರಗಳುಳ್ಳವನಾದ ಚೂಡಾಲಂ ಸೋಮಕಲಯ ಸುಕುಮಾರ ಬಿಸಾಭಯ ಕಲ್ಯಾಣ ಪುಷ್ಪ ಕಲಿಕಾ ಕರ್ಣಪೂರ ಮನೋಹರಂ. ಸುಕುಮಾರ ಕೋಮಲವಾದ ಕಮಲ ತಂತುವಿನಂತಿರುವ ಪ್ರಕಾಶಿಸುವ ಚಂದ್ರಕಲೆಯಿಂದ ಶಿರೋಭೂಷಣನಾದ ಕಲ್ಯಾಣಗಳಾದ ಮಂಗಳಗಳಾದ ಹೂವಿನ ಮೊಗ್ಗೆಯ ಕರ್ಣಾಭರಣದಿಂದ ಸುಂದರವಾಗಿ ತೋರುತ್ತಿರುವ ಮುಕ್ತಾವಲಯ ಸಂಬದ್ಧಂ ಮುಂಡಮಾಲಾ ವಿರಾಜಿತಂ ಪರ್ಯಾಪ್ತ ಚಂದ್ರ ಸೌಂದರ್ಯ ಪರಿಪಂಥಿ ಮುಖಶ್ರಿಯಂ. ಮುತ್ತಿನ ಸರಗಳಿಂದ ಕೂಡಿದ ಸಂಬದ್ಧ ಅಂದರೆ ರುಂಡಮಾಲೆಯಿಂದ ಶೋಭಿಸುವವನಾದ ಪರಿಪೂರ್ಣನಾದ ಚಂದ್ರನ ಸೌಂದರ್ಯವನ್ನು ತಿರಸ್ಕರಿಸುತ್ತಿರುವ ಮುಖಕಾಂತಿ ಉಳ್ಳವನಾದ ಪ್ರಾತಃ ಸಂಪುಲ್ಲ ಕಮಲ ಪರ್ಯಾಯ ತ್ರಿಲೋಚನಂ ಮಂದಸ್ಮಿತ ಮಿತಾಲಾಪ
ಮಧುರಾಧರ ಪಲ್ಲವಂ. ಪ್ರಾತಃ ಕಾಲದಲ್ಲಿ ಅರಳಿದ ಕಮಲಗಳಿಗೆ ಸಮಾನಗಳಾದ 3 ನೇತ್ರಗಳುಳ್ಳವನಾದ ಮುಗುಳ್ನಗೆಯಿಂದ ಮಿತ ಭಾಷಣದಿಂದ ಕೂಡಿದ ಸುಮನೋಹರವಾದ ತುಟಿಗಳುಳ್ಳವನಾದ ಗಂಡಮಂಡಲ ಪರ್ಯಂತ ಕ್ರೀಡನ್ಮಕರ ಕುಂಡಲಂ ಕಾಲಿಂನಾ ಕಾಲಕೂಟಸ್ಯ ಕಂಠನಾಲೆ ಕಲಂಕಿತಂ. ಗಲ್ಲದವರೆಗೆ ಜೋಲಾಡುತ್ತಿರುವ ಮೊಸಳೆ ಆಕಾರದ ಕುಂಡಲಗಳನ್ನು ಧರಿಸಿದ, ಕುತ್ತಿಗೆಯಲ್ಲಿ ಕಾಲಕೂಟ ವಿಷದ ಕಪ್ಪು ಛಾಯೆಯಿಂದ ಕಲಂಕಿತನಾದ ಶಿವನು ಮಣಿಕಂಕಣ ಕೇಯೂರ ಮರೀಚೀಕರ ಪಲ್ಲವೈಹೇ ಚತುರ್ಭಿ ಸಂವಿರಾಜಂತಂ ಬಾಹು ಮಂದಾರ ಶಾಖಿಭಿಃ. ರತ್ನದ ಕಡಗಗಳ ರತ್ನಮಯ ತೋಳು ಬಳೆಗಳ ಕಾಂತಿಯಿಂದ ಕೂಡಿದ ಚಿಗುರಿನಂತೆ ಕೋಮಲವಾದ ಹಸ್ತಗಳುಳ್ಳ ಮತ್ತು ಮಂದಾರ ವೃಕ್ಷದ ಶಾಖೆಗಳಂತೆ ಸುಂದರವಾದ 4 ಭುಜಗಳಿಂದ ಪರಿಶೋಭಿಸುತ್ತಿರುವ ಶಿವಾರ್ಪಣಮಸ್ತು. 21ರಿಂದ ಅಲ್ರಿ? ಹೌದ್ ಹೇಳ್ರಿ. 3ನೇದ್ರಾಗ 21. ಗೌರಿ ಪಯೋದರ ಕ್ಲೇಶ ಕೃತಾರ್ಥ ಭುಜ ಮಧ್ಯಮಂ ಸುವರ್ಣ ಬ್ರಹ್ಮ ಸೂತ್ರಾಂಕಂ ಸೂಕ್ಷ್ಮ ಕೌಶೇಯ ವಾಸಸಂ. ಗೌರಿಯ ಕುಚಗಳ ಪಯೋಧರ ಆಲಿಂಗನದಿಂದ ಕೃತಾರ್ಥವಾದ ಭುಜ ಮಧ್ಯ ಎದೆಯುಳ್ಳ ಸುವರ್ಣದ ಬ್ರಹ್ಮಸೂತ್ರವನ್ನು ಮತ್ತು ಅತಿ ಸೂಕ್ಷ್ಮವಾದ ರೇಷ್ಮೆಯ ಕೌಶೇಯ ವಸ್ತ್ರವನ್ನು ಧರಿಸಿದ. ನಾಭಿಸ್ಥಾನಾವಲಂಬಿನ್ಯ ನವಮೌಕ್ತಿಕಮಾಲಯ ಗಂಗೆಯೇವ ಕೃತಾ ಕ್ಲೇಶಂ ಮೂಲಿ ಭಾಗಾವತೀರ್ಣಯ. ನಾಭಿಸ್ಥಾನದವರೆಗೆ ಜೋಲಾಡುತ್ತಿರುವ ಮಸ್ತಕ ಭಾಗದಿಂದ ಇಳಿದು ಬಂದ ಗಂಗೆಯೋ ಎಂಬಂತೆ ಇರುವ ನೂತನವಾದ ಮುತ್ತಿನ ಸರದಿಂದ ಆಶ್ಲೇಷಿತನಾದ ಆಲಂಗಿತನಾಗಿರುವ. ಪದೇನ ಮಣಿಮಂಜೀರ ಪ್ರಭಾ ಪಲ್ಲವಿತ ಶ್ರಿಯ ಚಂದ್ರವತ್ಸಾಂಟಿಕಂ ಪೀಠಂ ಸಮಾರುತ್ತೇ ಸ್ಥಿತಂ ಪುರಃ ಇತಿ ಸಿಂಹಾಸನಾಸೀನ ಪರಮೇಶ್ವರ ವರ್ಣನಂ. ಮುಂಭಾಗದಲ್ಲಿ ರತ್ನ ನೂಪುರಗಳ ಕಾಂತಿಯಿಂದ ಪಲ್ಲವಾಕಾರದ ಶೋಭೆಯನ್ನು ಧರಿಸಿದ, ಪಾದದಿಂದ ಚಂದ್ರನಂತೆ ಶುಭ್ರವಾಗಿರುವ ಸ್ಫಟಿಕಮಯವಾದ ಪೀಠವನ್ನು ಮೆಟ್ಟಿ ಕುಳಿತಿರುವ ಪರಮೇಶ್ವರನನ್ನು ಪರಿವಾರ ದೇವತೆಗಳು ಸೇವಿಸುತ್ತಿದ್ದರು. ಇಲ್ಲಿಗೆ ಸಿಂಹಾಸನಾಸೀನ ಪರಮೇಶ್ವರನ ವರ್ಣನೆಯು ಮುಗಿಯಿತು. ಶಕ್ತಿ ವರ್ಣನಂ ವಾಮ ಪಾರ್ಶ್ವ ನಿವಾಸಿನ್ಯ ಮಂಗಲ ಪ್ರಿಯ ವೇಷಯ ಸಮಸ್ತ ಲೋಕ ನಿರ್ಮಾಣ ಸಮವಾಯ ಸ್ವರೂಪಯ. ಪರಶಿವನ ಎಡಭಾಗದಲ್ಲಿ ಕುಳಿತಿರುವ ಮಂಗಲಮಯವೂ ಪ್ರಿಯಕರವೂ ಆದ ವೇಷವುಳ್ಳ ಎಲ್ಲ ಭುವನಗಳ ನಿರ್ಮಾಣದಲ್ಲಿ ಶಿವನೊಂದಿಗೆ ಸಮವಾಯ ನಿತ್ಯ ಸಂಬಂಧದಿಂದ ಇರುವವಳಾದ. ಇಚ್ಛಾ ಜ್ಞಾನ ಕ್ರಿಯಾರೂಪ ಬಹುಶಕ್ತಿ ವಿಲಾಸಯ ವಿದ್ಯಾ ತತ್ವ ಪ್ರಕಾಶಿನ್ಯ ವಿನಾ ಭಾವ ವಿಹೀನಯ. ಇಚ್ಛಾ ಜ್ಞಾನ ಕ್ರಿಯಾರೂಪವಾದ ಅನೇಕ ಶಕ್ತಿಗಳಿಂದ ಕೂಡಿರುವವಳಾದ, ಶುದ್ಧ ವಿದ್ಯಾ ತತ್ವ ಸ್ವರೂಪವನ್ನು ಪ್ರಕಾಶಿಸುವವಳಾದ, ಶಿವನೊಡನೆ ಅವಿನಾಭಾವ ಸಂಬಂಧದಿಂದ ಇರುವವಳಾದ. ಸಂಸಾರ ವಿಷಕಾಂತಾರ ದಾಹದಾವಾಗ್ನಿಲೇಖಯ ದಮ್ಮಿಲ್ಲ ಮಲ್ಲಿಕಾಮೋದ ಝಂಕುರ್ವದ್ಭೃಂಗಮಾಲಯ. ಸಂಸಾರವೆಂಬ ವಿಷದ ಅರಣ್ಯವನ್ನು ಸುಡುವುದರಲ್ಲಿ ಕಾಡುಗಿಚ್ಚಿನೋಪಾದಿಯಲ್ಲಿರುವ ತುರುಬಿನಲ್ಲಿರುವ ದಮ್ಮಿಲ್ಲ
ಮಲ್ಲಿಗೆ ಹೂಗಳ ಸುಗಂಧದಿಂದ ಝೇಂಕರಿಸುತ್ತಿರುವ ಭ್ರಮರಗಳ ಪಂಕ್ತಿಯುಳ್ಳವಳಾದ ಸಂಪೂರ್ಣ ಚಂದ್ರ ಸೌಭಾಗ್ಯ ಸಂವಾದಿ ಮುಖ ಪದ್ಮಯ ನಾಸಾಮೌಕ್ತಿಕ ಲಾವಣ್ಯ ನಾಸಿರಸ್ಮಿತ ಶೋಭಯ. ಪೂರ್ಣಚಂದ್ರನ ಸೌಂದರ್ಯದೊಡನೆ ಸ್ಪರ್ಧಿಸುತ್ತಿರುವ ಮುಖಕಮಲವುಳ್ಳವಳಾದ ನತ್ತಿನಲ್ಲಿನ ಮೂಗುತಿ ಮುತ್ತಿನ ಲಾವಣ್ಯದಿಂದ ಉತ್ಕೃಷ್ಟವಾದ ಮಂದಹಾಸದ ಶೋಭೆಯಿಂದ ಶೋಭಾಯಮಾನಳಾದ ಮಣಿತಾಟಂಕ ರಂಗಾಂತರ್ವಲಿತಾಪಾಂಗಲೀಲಯ ನೇತ್ರದ್ವಿತೀಯ ಸೌಂದರ್ಯ ನಿಂದಿತೇಂದೀವರಸ್ತ್ವಿಷಾ. ರತ್ನದ ಕರ್ಣಾಭರಣ ವಾಲೆಗಳೆಂಬ ರಂಗಮಂಟಪದ ಮಧ್ಯದಲ್ಲಿ ಹೊರಳಿದ ಕಟಾಕ್ಷ ಕಡೆಗಣ್ಣ ನೋಟ ಲೀಲೆಯಿಂದುಂಟಾದ ಎರಡು ನಯನಗಳ ಸೌಂದರ್ಯವು ನೀಲಕಮಲಗಳ ಕಾಂತಿಯನ್ನು ಮೀರುವಂತಿತ್ತು. ಕುಸುಮಾಯುಧ ಕೋದಂಡ ಕುಟಿಲ ಭ್ರೂವಿಲಾಸಯ ಬಂಧೂಕ ಕುಸುಮಚ್ಛಾಯ ಬಂಧುಭೂತಾಧರ ಸ್ತ್ರೀಯ. ಮನ್ಮಥನ ಧನುಸ್ಸಿನಂತೆ ವಕ್ರವಾಗಿರುವ ಮಣಿದಿರುವ ಹುಬ್ಬುಗಳ ಶೋಭೆಯುಳ್ಳವಳಾದ ಬಂದೂಕ ಪುಷ್ಪ ದಾಸವಾಳ ಕೆಂಪು ಹೂವು ಕಾಂತಿಯುಳ್ಳ ತುಟಿಗಳ ಶೋಭೆಯುಳ್ಳವಳಾದ ಕಂಠನಾಲಜಿತಾನಂಗ ಕಂಬು ಬಿಭೋಕ ಸಂಪದ ಬಾಹುದ್ವಿತಯ ಸೌಭಾಗ್ಯ ವಂಚಿತೋತ್ಪಲ ಮಾಲಯ. ತನ್ನ ಕುತ್ತಿಗೆಯಿಂದ ಗೆಲ್ಲಲ್ಪಟ್ಟ ಅನಂಗನ ಮನ್ಮಥನ ವಿಜಯ ಶಂಕದನಾದ ಮಾಧುರ್ಯದ ಶೋಭೆಯುಳ್ಳವಳಾದ ಎರಡೂ ಭುಜಗಳ ಸೌಭಾಗ್ಯದಿಂದ ವಂಚಿಸಲ್ಪಟ್ಟ ಕನ್ನೈದಿಲಿಯ ಮಾಲೆಯುಳ್ಳ ಸ್ಥಿರ ಯೌವನ ಲಾವಣ್ಯ ಶೃಂಗಾರಿತ ಶರೀರಯ ಅತ್ಯಂತ ಕಠಿಣೋತ್ತುಂಗ ಭೀವರಸ್ತನ ಭಾರಯ. ಸ್ಥಿರವಾದ ಯೌವನದ ಲಾವಣ್ಯದಿಂದ ಶೃಂಗಾರಿತ ಶರೀರವುಳ್ಳ ಅತ್ಯಂತ ಕಠಿಣವಾದ ಉತ್ಪನ್ನವಾದ ಪುಷ್ಪವಾದ ಕುಚಗಳ ಭಾರದಿಂದ ಕೂಡಿದವಳಾದ ಮೃಣಾಲವಲ್ಲರಿ ತಂತು ಬಂಧುಭೂತಾವಲಗ್ನಯ ಶೃಂಗಾರ ತಟನೀ ತುಂಗ ಪುಲಿನ ಶ್ರೋಣಿ ಭಾರಯ. ಕಮಲದ ಬಳ್ಳಿಯ ತಂತುವಿಗೆ ಸಮಾನವಾದ ನಡುವಿನಿಂದ ಕೂಡಿದ ಅತಿ ಸಣ್ಣ ನಡುವುಳ್ಳ ಶೃಂಗಾರ ರೂಪ ನದಿಗೆ ಉನ್ನತವಾದ ಮರಳಿನ ದಿನ್ನೆಗಳಂತಿರುವ ನಿತಂಬಗಳ ಶ್ರೋಣಿ ಭಾರದಿಂದ ಕೂಡಿದ ಕುಸುಂಭ ಕುಸುಮ ಛಾಯ ಕೋಮಲಾಂಬರ ಶೋಭಯ ಶೃಂಗಾರೋದ್ಯಾನ ಸಂರಂಭ ರಂಭಾ ಸ್ತಂಭೋರು ಕಾಂಡಯ. ಕುಸುಬೆಯ ಹೂವಿನ ಶೋಭೆಯಂತಿರುವ ರಮ್ಯವಾದ ವಸ್ತ್ರದಿಂದ ಶೋಭಿಸುತ್ತಿರುವ ಶೃಂಗಾರವೆಂಬ ತೋಟದ ಶೋಭೆಗೆ ಬಾಳೆಯ ದಿಂಡಿನಂತಿರುವ ತೊಡೆಗಳುಳ್ಳವಳಾದ ಊರು ಕಾಂಡೆಯ. ಚೂತ ಪ್ರವಾಲ ಸುಷುಮಾ ಸುಕುಮಾರ ಪದಾಬ್ಜಯ ಸ್ಥಿರ ಮಂಗಲ ಶೃಂಗಾರ ಭೂಷಣಾಲಂಕೃತಾಂಗಯ. ಮಾವಿನ ಚಿಗುರಿನಂತೆ ಅತ್ಯಂತ ಶೋಭಾಯಮಾನಳಾದ ಮೃದುವಾದ ಪಾದ ಕಮಲಗಳುಳ್ಳವಳಾದ ನಿತ್ಯ ಮಂಗಳಾತ್ಮಕಳಾದ ಶೃಂಗಾರ ಯೋಗ್ಯವಾದ ಒಡವೆಗಳಿಂದ ಅಲಂಕೃತವಾದ ಶರೀರವುಳ್ಳವಳಾದ ಹಾರನು ಪುರಕೇಯೂರ ಚಮತ್ಕೃತ ಶರೀರಯ ಚಕ್ಷುರಾನಂದಲತಯ ಸೌಭಾಗ್ಯ ಕುಲ ವಿದ್ಯೆಯ. ಪುಷ್ಪ ರತ್ನಾದಿಗಳ ಹಾರದಿಂದ ಕಾಲಿನ ಗೆಜ್ಜೆಗಳಿಂದ ವಂಕಿಗಳಿಂದ ಕೇಯೂರ ಪರಿಶೋಭಿಸುತ್ತಿರುವ ಶರೀರವುಳ್ಳವಳಾದ ನೋಡುವವರ ಕಣ್ಣಿಗೆ ಆನಂದಲತೆಯಂತಿರುವ ಸೌಭಾಗ್ಯ ಕುಲ ವಿದ್ವಾಂಸ ಸ್ವರೂಪಳವೂ ಆದ ಉಮಯಾ ಸಮಾಸೀನಂ ಲೋಕಜಾಲ ಕುಟುಂಬಯ ಅಪೂರ್ವ ರೂಪಮ ಭಜನ್
ಪರಿವಾರಾ ಸಮಂತತಃ ಇತಿ ಶಕ್ತಿವರ್ಣನಂ. ಸಕಲ ಲೋಕಗಳೇ ಕುಟುಂಬದವಾಗುಳ್ಳ ಉಮೆಯೊಂದಿಗೆ ಕೂಡಿ ಕುಳಿತಿರುವ ಅಸಾಧಾರಣ ರೂಪದಿಂದ ಕೂಡಿದ ಆ ಪರಮೇಶ್ವರನನ್ನು ಅವನ ಪರಿವಾರವು ಸುತ್ತಲೂ ನಿಂತು ಭಜಿಸುತ್ತಿದ್ದರು. ಇಲ್ಲಿಗೆ ಶಕ್ತಿ ವರ್ಣನೆಯು ಮುಗಿಯಿತು. ದೇವತಾನಾಂ ಸೇವಾ ವರ್ಣನಂ ಪುಂಡರೀಕಾಕೃತಿಂ ಸ್ವಚ್ಛಂ ಪೂರ್ಣಚಂದ್ರ ಸಹೋದರಂ ದಧೌ ತಸ್ಯ ಮಹಾಲಕ್ಷ್ಮೀ ಸಿತಮಾತಪವಾರಣಂ. ಮಹಾಲಕ್ಷ್ಮಿ ದೇವಿಯು ಪರಮೇಶ್ವರನಿಗೆ ಬಿಳಿ ಕಮಲದಂತೆ ಪುಂಡರೀಕಾಕೃತಿ ಶುಭ್ರವಾಗಿರುವ ಪೂರ್ಣಚಂದ್ರನಂತೆ ತಂಪಾದ ಶ್ವೇತ ಛತ್ರವನ್ನು ಹಿಡಿದಿದ್ದಳು. ತಂತ್ರೀ ಝಂಕಾರ ಶಾಲಿನ್ಯ ಸಂಗೀತಾಮೃತ ವಿದ್ಯೆಯ ಉಪತಸ್ತೆ ಮಹಾದೇವಂ ಉಪಾಂತೆ ಚ ಸರಸ್ವತಿ. ಸರಸ್ವತಿ ದೇವಿಯು ವೀಣೆಯ ಝೇಂಕಾರದೊಡನೆ ಕೂಡಿದ ಅಮೃತದಂತಿರುವ ಗಾನವಿದ್ಯೆಯಿಂದ ಸಮೀಪದಲ್ಲಿ ಇದ್ದು ಮಹಾದೇವನನ್ನು ಸೇವಿಸಿದಳು. ಉಪತಸ್ಥೆ ಝಣತ್ ಕಂಕಣ ಜಾತೇನ ಹಸ್ತೇನೋಪನಿಷದ್ವಧೂಃ ಓಂಕಾರ ತಾಲವೃಂತೇನ ವಿಜಯಮಾಸ ಶಂಕರಂ. ಉಪನಿಷತ್ತೆಂಬ ಸ್ತ್ರೀಯು ಝಣತ್ಕರಿಸುವ ಬಳೆಗಳಿಂದ ಕೂಡಿದ ಹಸ್ತದಿಂದ ಓಂಕಾರವೆಂಬ ಬೀಸಣಿಗೆಯಿಂದ ಶಂಕರನಿಗೆ ಗಾಳಿಯನ್ನು ಬೀಸಿದಳು. ಚಲಚ್ಚಾಮರಿಕಾ ಹಸ್ತ ಝಂಕುರ್ವನ್ಮಣಿಕಂಕಣಾಃ ಆಸೇವಂತ ತಮೀಶಾನಂ ಅಭಿತೋ ದಿವ್ಯಕನ್ಯಕಾಃ. ಜಣತ್ಕಾರವನ್ನು ಮಾಡುವ ರತ್ನದ ಬಳೆಗಳುಳ್ಳ ಚಲಿಸುತ್ತಿರುವ ಚಾಮರಗಳಿಂದ ಕೂಡಿದ ಹಸ್ತಗಳುಳ್ಳ ದೇವಲೋಕದ ಕನ್ಯೆಯರು ಈಶನನ್ನು ಪರಮೇಶ್ವರನನ್ನು ಸೇವಿಸುತ್ತಿದ್ದರು. ಶಿವಾರ್ಪಣಮಸ್ತು. ಚಾಮರಾಣಾಂ ವಿಲೋಲಾನಾಂ ಮಧ್ಯೆ ತನ್ಮುಖಮಂಡಲಂ ರರಾಜರಾಜಹಂಸಾನಾಂ ಭ್ರಮತಾಮಿವ ಪಂಕಜಂ. ಚಲಿಸುತ್ತಿರುವ ಚಾಮರಗಳ ಮಧ್ಯದಲ್ಲಿ ಆ ಪರಮಾತ್ಮನ ಮುಖವು ಸಂಚರಿಸುತ್ತಿರುವ ರಾಜಹಂಸಗಳ ಮಧ್ಯದಲ್ಲಿ ಇರುವ ಕಮಲೋಪಾದಿಯಲ್ಲಿ ಶೋಭಿಸುತ್ತಿತ್ತು. ಮಂತ್ರೇಣ ತಮಸೇವಂತ ವೇದಾಸಾಂಗ ವಿಭೂತಯಃ ಭಕ್ತ್ಯಾ ಚೂಡಾಮಣಿಂ ಕಾಂತಂ ವಹಂತ ಇವ ಮೌಲಿಭಿಃ. ಶಿಕ್ಷಾ ವ್ಯಾಕರಣ ಷಡಂಗಯುಕ್ತಗಳಾದ ಸಾಂಗ ವಿಭೂತಯ ವೇದಗಳು ಉಪನಿಷತ್ತುಗಳೆಂಬ ತಮ್ಮ ಶಿರಸ್ಸುಗಳಿಂದ ಆ ಪರಮಾತ್ಮನನ್ನು ಮನೋಹರವಾದ ಚೂಡಾಮಣಿಯೋಪಾದಿಯಲ್ಲಿ ಧರಿಸಿ ಮಂತ್ರದಿಂದ ಭಕ್ತಿಪೂರ್ವಕವಾಗಿ ಸೇವಿಸಿದವು. ತದೀಯಾಯುಧಾರಿಣ್ಯಃ ತತ್ಸಮಾನ ವಿಭೂಷಣಾಃ ಅಂಗಭೂತಾಸ್ತ್ರಿಯಃ ಕಾಶ್ಚಿದ್ ಆಸೇವಂತ ತಮೀಶ್ವರಂ. ಆ ಪರಮಾತ್ಮನ ಆಯುಧಗಳನ್ನು ಧರಿಸಿರುವ ಪರಮಾತ್ಮನ ಹಾಗೆ ಅಲಂಕಾರಗಳನ್ನು ಧರಿಸಿರುವ ಶಿವನಿಗೆ ಅಂಗಭೂತರಾದ ಕೆಲವು ದೇವಸ್ತ್ರೀಯರು ಆ ಈಶ್ವರನನ್ನು ಸೇವಿಸುತ್ತಿದ್ದರು. ಆಪ್ತಾಧಿಕಾರಿಣ ಕೇಚಿತ್ ಅನಂತ ಪ್ರಮುಖಾಪಿ ಅಷ್ಟೌ ವಿದ್ಯೇಶ್ವರ ದೇವಂ ಅಭಜಂತ ಸಮಂತತಃ. ಶಿವನಿಗೆ ಆಪ್ತಾಧಿಕಾರಿಗಳಾದ ಅನಂತನೇ ಮೊದಲಾದ 8 ಜನ ವಿದ್ಯೇಶ್ವರರು ಸುತ್ತಲೂ ನಿಂತು ದೇವನನ್ನು ಅಂದರೆ ಶಿವನನ್ನು ಭಜಿಸುತ್ತಿದ್ದರು. ತಥೋ ನಂದಿ ಮಹಾಕಾಲಃ ಚಂಡೋ ಭೃಂಗಿರಿಟಿಸ್ತತಃ ಸೇನಾ ನಿರ್ಗಜವಕ್ತ್ರಶ್ಚ ರೇಣುಕೋ ದಾರುಕಸ್ತಥಾ ಘಂಟಾಕರ್ಣ ಪುಷ್ಪದಂತಃ ಕಪಾಲಿ ವೀರಭದ್ರಕಃ ಏವಮಾದ ಮಹಾಭಾಗ ಮಹಾಬಲ ಪರಾಕ್ರಮಾಃ ನಿರಂಕುಶ ಮಹಾಸತ್ವ ವೇಜಿರೆ ತಂ ಮಹೇಶ್ವರಂ. ಆ ಪರಮಾತ್ಮನ ಆಯುಧಗಳನ್ನು ಧರಿಸಿರುವ ಪರಮಾತ್ಮನ ಹಾಗೆ ಅಲಂಕಾರಗಳನ್ನು ಧರಿಸಿರುವ ಶಿವನಿಗೆ ಅಂಗಭೂತರಾದ ಕೆಲವು ದೇವಸ್ತ್ರೀಯರು ಆ ಈಶ್ವರನನ್ನು ಸೇವಿಸುತ್ತಿದ್ದರು.
ಅನಂತರ ನಂದೀಶ್ವರ, ಮಹಾಕಾಲ, ಚಂಡ, ಭೃಂಗಿರಿಟಿ, ಷಣ್ಮುಖ, ಗಣೇಶ, ರೇಣುಕ, ದಾರುಕ, ಘಂಟಾಕರ್ಣ, ಪುಷ್ಪದಂತ, ಕಪಾಲಿ ಮತ್ತು ವೀರಭದ್ರರು ಇವರೇ ಮೊದಲಾದ ಎಲ್ಲರೂ ಮಹಾನ್ ಬಲಶಾಲಿಗಳು, ನಿರಂಕುಶ ಸತ್ವಶಾಲಿಗಳು, ಮಹಾಮಹಿಮರೂ ಆದ ಪ್ರಮಥರು ಆ ಮಹೇಶ್ವರನನ್ನು ಸೇವಿಸುತ್ತಿದ್ದರು. ಅನಿಮಾದಿಕಮೈಶ್ವರ್ಯಂ ಯೇಷಾಂ ಸಿದ್ಧೇರಪೋಹನಂ ಬ್ರಹ್ಮಾದಯ ಸುರಾಯೇಷಾಂ ಆಜ್ಞಾಲಂಘನ ಭೀರವಃ. ಯಾವ ಪ್ರಮಥರ ಸಿದ್ಧಿಯ ಮುಂದೆ ಅಣಿಮಾದಿ ಅಷ್ಟಸಿದ್ಧಿಗಳು ತುಚ್ಛವಾದವುಗಳು, ಬ್ರಹ್ಮನೇ ಮೊದಲಾದ ದೇವತೆಗಳು ಯಾವ ಪ್ರಮಥರ ಆಜ್ಞೆಯನ್ನು ಉಲ್ಲಂಘಿಸಲು ಭಯಪಡುವರೋ, ಮೋಕ್ಷ ಲಕ್ಷ್ಮೀ ಪರಿಶೃಂಗ ಮುದಿತಾಯಂತರಾತ್ಮನ ಯೇಷಾಮೀಷತ್ಕರಂ ಈಶ್ವ ಸರ್ಗ ಸಂಹಾರ ಕಲ್ಪನಂ. ಯಾವ ಪ್ರಮಥರು ಮೋಕ್ಷಲಕ್ಷ್ಮಿಯ ಆಲಿಂಗನದಿಂದ ಅಂತರಾತ್ಮನಲ್ಲಿ ಸಂತುಷ್ಟರಾಗಿರುವರೋ, ವಿಶ್ವ ಸೃಷ್ಟಿ ಸಂಹಾರ ಕ್ರಿಯೆಗಳು ಯಾರಿಗೆ ಅತಿ ಸುಲಭ ಸಾಧ್ಯಗಳು. ಜ್ಞಾನ ಶಕ್ತಿ ಪರಾಯೇಷಾಂ ಸರ್ವವಸ್ತು ಪ್ರಕಾಶಿನಿ ಆನಂದ ಕಣಿಕಾಯೇಷಾಂ ಹರಿ ಬ್ರಹ್ಮಾದಿ ಸಂಪದಃ. ಯಾವ ಪ್ರಮಥರ ಸರ್ವೋತ್ಕೃಷ್ಟವಾದ ಜ್ಞಾನಶಕ್ತಿಯು ಸಕಲ ವಸ್ತುಗಳ ಯಥಾರ್ಥ ಜ್ಞಾನವನ್ನು ಉಂಟು ಮಾಡುವುದು, ಹರಿಬ್ರಹ್ಮಾದಿ ದೇವತೆಗಳ ಐಶ್ವರ್ಯಗಳ ಆನಂದವು ಯಾರಿಗೆ ಅತ್ಯಲ್ಪವಾಗಿ ತೋರುವುದೋ, ಆಕಾಂಕ್ಷತೆ ಪದಂ ಯೇಷಾಂ ಯೋಗಿನೋ ಯೋಗ ತತ್ಪರಾಃ ಕಾಂಕ್ಷಣೀಯ ಫಲೋ ಯೇಷಾಂ ಸಂಕಲ್ಪ ಕಲ್ಪ ಪಾದಪಃ. ಯೋಗ ತತ್ಪರರಾದ ಯೋಗಿಗಳು ಯಾರ ಸ್ಥಾನವನ್ನು ಅಪೇಕ್ಷಿಸುವರೋ, ಯಾರ ಸಂಕಲ್ಪವು ಅಪೇಕ್ಷಿಸಿದ ಫಲವನ್ನು ಕೊಡುವ ಕಲ್ಪವೃಕ್ಷವಾಗಿರುವುದೋ, ಕರ್ಮ ಕಾರ್ಪಣ್ಯ ಚಿಂತಾ ಯೇಷಾಂ ನ ವಿದ್ಯತೆ ಯೇಷಾಂ ವಿಕ್ರಮ ಸನ್ನಾಹ ಮೃತ್ಯುರೋಪಿ ಚ ಮೃತ್ಯವಃ ತೇ ಸಾರೋಪ್ಯ ಪದಂ ಪ್ರಾಪ್ತಾಃ ಪ್ರಮಥಾ ಬೇಜಿರೇ ಶಿವಂ. ಯಾವ ಪ್ರಮಥರಿಗೆ ಕರ್ಮ ಕಾಲಗಳ ಚಿಂತೆಗಳು ಇರುವುದಿಲ್ಲವೋ, ಯಾರ ಪರಾಕ್ರಮದ ಉದ್ಯೋಗಗಳು ಮೃತ್ಯುವಿಗೂ ಮೃತ್ಯುವಾಗಿ ಇರುವವೋ ಅಂತಹ ಶಿವ ಸಾರೂಪ್ಯ ಪದವನ್ನು ಪಡೆದ ಅಂತಹ ಪ್ರಮಥರು ಶಿವನನ್ನು ಸೇವಿಸುತ್ತಿದ್ದರು. ಬೇಜಿರೆ. ಬ್ರಹ್ಮೋಪೇಂದ್ರ ಮಹೇಂದ್ರಾದ್ಯ ವಿಶ್ವತಂತ್ರಾಧಿಕಾರಿಣಂ ಆಯುಧಾಲಂಕೃತ ಪ್ರಾಂತಾಃ ಪರಿತಸ್ತ್ವಂ ನಿಷೇವಿರೇ ಸಿಷೇವಿರೇ. ಬ್ರಹ್ಮ, ವಿಷ್ಣು, ಇಂದ್ರ ಮೊದಲಾದ ದೇವತೆಗಳು ತಮ್ಮ ತಮ್ಮ ಆಯುಧಗಳನ್ನು ಧರಿಸಿಕೊಂಡು ಜಗತ್ತಿನ ಸೂತ್ರಧಾರಿಯಾದ ಪರಮಾತ್ಮನ ಸುತ್ತಲೂ ಜಾಗೃತರಾಗಿ ನಿಂತು ಹಲವು ಬಗೆಯಲ್ಲಿ ಸೇವಿಸುತ್ತಿದ್ದರು. ಆದಿತ್ಯ ವಸವೋ ರುದ್ರ ಯಕ್ಷ ಗಂಧರ್ವ ಕಿನ್ನರಾಃ ದಾನವಾ ರಾಕ್ಷಸಾ ದೈತ್ಯಾಃ ಸಿದ್ಧಾ ವಿದ್ಯಾರೋಗಃ ಅಪಜಂತ ಮಹಾದೇವಂ ಅಪರಿಚ್ಛಿನ್ನ ಸೈನಿಕಾಃ. ಆದಿತ್ಯರು, ದ್ವಾದಶ ಸೂರ್ಯರು, ವಸುಗಳು, ಅಷ್ಟವಸುಗಳು, ಏಕಾದಶ ರುದ್ರರು, ಯಕ್ಷರು, ಗಂಧರ್ವರು, ಕಿನ್ನರರು, ದಾನವರು, ರಾಕ್ಷಸರು, ದೈತ್ಯರು, ಸಿದ್ಧರು, ವಿದ್ಯಾಧರರು, ಶೇಷನೆ, ಉರಗ ಮೊದಲಾದ ಸರ್ಪಗಳು ಇವರೆಲ್ಲರೂ ತಮ್ಮ ಅಪರಿಮಿತ ಸೇನೆಯೊಂದಿಗೆ ಮಹಾದೇವನನ್ನು ಭಜಿಸುತ್ತಿದ್ದರು. ವಸಿಷ್ಠೋ ವಾಮದೇವಶ್ಚ ಪುಲಸ್ತ್ಯಾಗಸ್ತ್ಯ ಶೌನಕಾಃ ದದೀಚಿ ಗೌತಮಶ್ಚೈವ ಸಾನಂದ ಶುಕನಾರದಾಃ ಉಪಮನ್ಯೋ ಭೃಗು ವ್ಯಾಸ ಪರಾಶರ ಮರೀಚಯಃ ಇತ್ಯಾದ್ಯಾ ಮುನಯಃ ಸರ್ವೇ ನೀಲಕಂಠಂ ನಿಷೇವಿರೇ ಸಿಷೇವಿರೇ. ವಸಿಷ್ಠ, ವಾಮದೇವ, ಪುಲಸ್ತ್ಯ, ಅಗಸ್ತ್ಯ, ಶೌನಕ, ದದೀಚಿ,
ಗೌತಮ, ಸಾನಂದ, ಶುಕದೇವ, ನಾರದ, ಉಪಮನ್ಯು, ಭೃಗು, ವ್ಯಾಸ, ಪರಾಶರ ಮತ್ತು ಮರೀಚ ಇವರ ಮೊದಲಾದ ಎಲ್ಲ ಮುನಿಗಳು ನೀಲಕಂಠನನ್ನು ಸೇವಿಸುತ್ತಿದ್ದರು. ಪಾರ್ಶ್ವಸ್ಥ ಪರಿವಾರಾಣಾಂ ವಿಮಲಾಂಗೇಶು ಬಿಂಬತಃ ಸರ್ವಾಂತರಗತಮಾತ್ಮಾನಂ ಸರೇಜೆ ದರ್ಶಯನ್ನಿವ ಇತಿ ದೇವತಾನಾಂ ಸೇವಾ ವರ್ಣನಂ. ತನ್ನ ಇಕ್ಕೆಲಗಳಲ್ಲಿ ನಿಂತಿರುವ ತನ್ನ ಪರಿವಾರ ದೇವತೆಗಳ ಅತ್ಯಂತ ನಿರ್ಮಲವಾದ ಶರೀರಗಳಲ್ಲಿ ಬಿಂಬಿತನಾದ ಆ ಪರಮಾತ್ಮನು ತಾನು ಸರ್ವಾಂತರ್ಯಾಮಿ ಎಂಬುದನ್ನು ತೋರುತ್ತಿರುವನೋ ಎಂಬಂತೆ ಪರಿಶೋಭಿಸಿದನು. ರೇಜೆ. ಇಲ್ಲಿಗೆ ದೇವತೆಗಳ ಸೇವಾ ವರ್ಣನೆಯು ಮುಗಿಯಿತು. ಪರಮೇಶ್ವರಸ್ಯ ರಾಜವ್ಯಾಪಾರ ವರ್ಣನಂ ಕ್ಷಣಂ ಸ ಶಂಭುರ್ದೇವಾನಾಂ ಕಾರ್ಯಭಾಗಂ ನಿರೂಪಯನ್ ಕ್ಷಣಂ ಗಂಧರ್ವರಾಜಾನಾಂ ಗಾನ ವಿದ್ಯಾಂ ವಿಭಾವಯನ್. ಪರಮೇಶ್ವರನ ಒಡ್ಡೋಲಗದ ವರ್ಣನೆ. ಆ ಶಂಭುವು ಕ್ಷಣಕಾಲ ದೇವತೆಗಳು ಮಾಡಬೇಕಾದ ಕಾರ್ಯಗಳ ಬಗ್ಗೆ ಆಜ್ಞಾಪಿಸುವವನಾದರೆ ಇನ್ನೊಂದು ಕ್ಷಣಕಾಲ ಶ್ರೇಷ್ಠ ಗಂಧರ್ವರ ಗಾನವಿದ್ಯೆಯನ್ನು ಆಲಿಸುತ್ತಿದ್ದನು. ವಿಭಾವಯನ್. ಬ್ರಹ್ಮ ವಿಷ್ಣಾದಿಭಿರ್ದೇವೈಃ ಕ್ಷಣಮಾಲಾಪಮಾಚರನ್ ಕ್ಷಣಂ ದೇವ ಮೃಗಾಕ್ಷೀಣಾಂ ಲಾಲಯನ್ ನೃತ್ಯ ವಿಭ್ರಮಂ. ಬಳಿಕ ಸ್ವಲ್ಪ ಹೊತ್ತು ಬ್ರಹ್ಮ, ವಿಷ್ಣು ಮೊದಲಾದ ದೇವತೆಗಳೊಡನೆ ಮಾತಾಡುವನು. ಸ್ವಲ್ಪ ಹೊತ್ತು ದೇವಕನ್ಯರ ನರ್ತನ ವೈಭವವನ್ನು ನೋಡುವನು. ವ್ಯಾಸಾದೀನಾಂ ಕ್ಷಣಂ ಕುರ್ವನ್ ವೇದೋಚ್ಚಾರೇಷು ಗೌರವಂ ವಿದದಾನ ಕ್ಷಣಂ ದೇವ್ಯಾ ಮುಖೇ ಬಿಂಬಾಧರೆ ದೃಶಃ. ಒಂದು ಕ್ಷಣಕಾಲ ವೇದೋಚ್ಚಾರಣೆಯನ್ನು ಮಾಡುತ್ತಿರುವ ವ್ಯಾಸಾದಿ ಋಷಿಗಳಿಗೆ ಗೌರವವನ್ನು ಸೂಚಿಸುತ್ತಾ ಮರುಕ್ಷಣದಲ್ಲಿ ತೊಂಡೆಯ ಹಣ್ಣಿನಂತಿರುವ ತುಟಿಯುಳ್ಳ ತನ್ನ ದೇವಿಯ ಮುಖದ ಕಡೆಗೆ ದೃಷ್ಟಿಯನ್ನು ಹೊರಳಿಸುತ್ತಾ ಹಾಸ್ಯ ನೃತ್ಯಂ ಕ್ಷಣಂ ಪಶ್ಯನ್ ಭೃಂಗಿಣಾ ಪರಿಕಲ್ಪಿತಂ ನಂದಿನಾ ವೇತ್ರಹಸ್ತೇನ ಸರ್ವತಂತ್ರಾಧಿಕಾರಿಣಾ ಅಮುಂಚತಾ ಸದಾ ಪಾರ್ಶ್ವಂ ಆತ್ಮಾಭಿಪ್ರಾಯ ವೇದಿನಾ ಚೋದಿತಾನ್ ವಾಸಯನ್ ಕಾಂಕ್ಷಿದ್ ವಿಸೃಜನ್ ಭ್ರೂವಿಲಾಸತಃ ಸಂಭಾವಯಂಸ್ತಥಾ ಚಾನ್ಯಾನ್ ಅನ್ಯಾನಪಿ ನಿಯಾಮಯನ್. ಮರುಕ್ಷಣದಲ್ಲಿ ಭೃಂಗಿಯಿಂದ ಮಾಡಲ್ಪಟ್ಟ ಹಾಸ್ಯ ನೃತ್ಯವನ್ನು ನೋಡುತ್ತಾ ಸದಾಶಿವನ ನಿಕಟವರ್ತಿಯಾದ ಶಿವನ ಅಭಿಪ್ರಾಯವನ್ನು ತಿಳಿದಿರುವ ಸರ್ವತಂತ್ರಾಧಿಕಾರಿಯಾದ ಮತ್ತು ದಂಡಧಾರಿಯಾದ ನಂದಿಯಿಂದ ಕೆಲವರನ್ನು ಕರೆಯಿಸಿ ಕುಳ್ಳಿರಿಸುತ್ತಾ ಕೆಲವರನ್ನು ತನ್ನ ಹುಬ್ಬಿನ ಸನ್ನೆಯಿಂದ ಹೊರಗೆ ಕಳುಹಿಸುತ್ತಾ ಅದರಂತೆ ಕೆಲವರನ್ನು ಪ್ರೀತಿಯ ವಾಕ್ಯಗಳಿಂದ ಸಂತೋಷಪಡಿಸುತ್ತಾ ಮತ್ತೆ ಕೆಲವರನ್ನು ಶಾಸನಕ್ಕೆ ಒಳಪಡಿಸುತ್ತಿದ್ದನು. ಶಿವಾರ್ಪಣಮಸ್ತು. ಧನ್ಯವಾದಗಳು. ಶಿವಾರ್ಪಣಮಸ್ತು. ಧನ್ಯವಾದಗಳು. ನಮಸ್ಕಾರ. ಶರಣಾರ್ಥಿ. ಶಾಸನಃ ಅಕುಂಠ ಶಕ್ತಿರವ್ಯಾಜ ಲಾವಣ್ಯ ಲಲಿತಾಕೃತಿ. ಎಲ್ಲ ಭುವನಗಳ 14 ಲೋಕಗಳ ಅಧೀಶ್ವರರಿಂದ ಶಿರೋದಾಯಕವಾದ ಶಾಸನವುಳ್ಳವನಾದ ಎಲ್ಲಿಯೂ ಅಡೆತಡೆಯಿಲ್ಲದ ಶಕ್ತಿಯುಳ್ಳ ಸ್ವಾಭಾವಿಕ ಲಾವಣ್ಯದಿಂದ ಸುಂದರವಾದ ಸ್ಥಿರ ಯೌವನ ಸೌರಭ್ಯ ಶೃಂಗಾರಿತ ಕಲೇವರಃ ಆತ್ಮಶಕ್ತಿಮೃತಾಸ್ವಾದ ರಸೋಲ್ಲಾಸಿತ ಮಾನಸಃ. ಸ್ಥಿರವಾದ ತಾರುಣ್ಯದಿಂದ ಅಲಂಕೃತವಾದ ಶರೀರವುಳ್ಳವನಾಗಿ ತನ್ನಲ್ಲಿರುವ ಶಕ್ತಿ ರೂಪವಾದ ಅಮೃತದ ರಸಸ್ವಾದದಿಂದ ಉಲ್ಲಸಿತವಾದ ಮನಸ್ಸುಳ್ಳವನಾಗಿ ಸ್ವಾಭಾವಿಕ ಮಹೇಶ್ವರ್ಯ ವಿಶ್ರಾಮ ಪರಮಾವಧಿ ನಿಷ್ಕಲಂಕ ಮಹಾಸತ್ವ
ನಿರ್ಮಿತಾನೇಕ ವಿಗ್ರಹ. ಸ್ವಾಭಾವಿಕವಾಗಿ ನೆಲೆಸಿರುವ ಮಹದೈಶ್ವರ್ಯಗಳಿಗೆ, ಸರ್ವಜ್ಞತ್ವಾದಿ ಐಶ್ವರ್ಯಗಳಿಗೆ ಪರಮಾವಧಿಯಾಗಿರುವ ಕಲಂಕ ಶೂನ್ಯವಾದ ಮಹಾಶಕ್ತಿಯಿಂದ ನಿರ್ಮಿಸಲ್ಪಟ್ಟ ಅನೇಕ ಮಂಗಲ ವಿಗ್ರಹಗಳುಳ್ಳವನಾದ ಅಖಂಡರಾತಿ ದೋರ್ದಂಡ ಖಂಡು ಖಂಡನ ಪಂಡಿತ ಚಿಂತಾಮಣಿ ಪ್ರಪನ್ನಾನಾಂ ಶ್ರೀಕಂಠ ಪರಮೇಶ್ವರ. ಅನೇಕ ಸಜ್ಜನ ವೈರಿಗಳ ಭುಜಗಳ ನವೆಯನ್ನು ಹೋಗಲಾಡಿಸುವುದರಲ್ಲಿ ಸಮರ್ಥನಾದ, ಶರಣಾಗತರಾದವರಿಗೆ ಚಿಂತಾಮಣಿ ಸ್ವರೂಪನಾದ ಶ್ರೀಕಂಠನಾದ ಪರಮೇಶ್ವರನು ಸಭೆಯಲ್ಲಿ ಶೋಭಿಸುತ್ತಿದ್ದನು. ಸಭಾಂತರಗತಂ ತಂತ್ರಂ ರೇಣುಕಂ ಗಣನಾಯಕಂ ಪ್ರಸಾದಂ ಸುಲಭಂ ದಾತುಂ ತಾಂಬೂಲಂ ಸ ತಮಾಹ್ವಯತ್. ಆ ಶ್ರೀಕಂಠನಾದ ಪರಮೇಶ್ವರನು ಸಭೆಯ ಮಧ್ಯದಲ್ಲಿರುವ ಪ್ರಸಿದ್ಧನಾದ ರೇಣುಕನೆಂಬ ಗಣಶ್ರೇಷ್ಠನನ್ನು ಸುಲಭವಾದ ತಾಂಬೂಲ ಪ್ರಸಾದವನ್ನು ಕೊಡುವುದಕ್ಕಾಗಿ ಆಹ್ವಾನಿಸಿದನು, ಶಿರಸಂಜ್ಞೆಯಿಂದ ಕರೆದನು. ಶಂಭೋರಾಹ್ವಾನ ಸಂತೋಷ ಸಂಭ್ರಮೇಣೈವ ದಾರುಕಂ ಉಲ್ಲಂಘ್ಯೆ ಪಾರ್ಶ್ವಮಗ ಮತ್ ಲೋಕನಾಥಶ್ಚ ರೇಣುಕಃ. ಶಂಭುವಿನ ಆಹ್ವಾನದ ಸಂತೋಷದ ಸಂಭ್ರಮದಲ್ಲಿ ಆ ರೇಣುಕ ಗಣೇಶ್ವರನು ದಾರುಕ ಗಣೇಶ್ವರನನ್ನು ದಾಟಿ ಲೋಕನಾಥನಾದ ಪರಮೇಶ್ವರನ ಸಮೀಪಕ್ಕೆ ಹೋದನು. ತಮಾಲೋಕ್ಯ ವಿಭುಸ್ತತ್ರ ಸಮುಲ್ಲಂಘಿತ ದಾರುಕಂ ಮಹಾತ್ಮ್ಯಂ ನಿಜ ಭಕ್ತಾನಾಂ ದ್ಯೋತಯನ್ನಿದಮಬ್ರವೀತ್. ದಾರುಕನನ್ನು ದಾಟಿ ಬಂದ ರೇಣುಕನನ್ನು ಪರಶಿವನು ನೋಡಿ ತನ್ನ ಭಕ್ತನ ಮಹಾತ್ಮ್ಯವನ್ನು ವ್ಯಕ್ತಪಡಿಸಲು ಸ್ಕರವಾಗಿ ಹೀಗೆ ಹೇಳಿದನು. ರೇ ರೇಣುಕ ದುರ್ಬುದ್ಧೆ ಕಥಮೇಶ ತ್ವಯಾಧುನಾ ಉಲ್ಲಂಘಿತ ಸಭಾ ಮಧ್ಯೆ ಮಮ ಭಕ್ತೋ ಹಿ ದಾರುಕಃ. ಆತುರ ಬುದ್ಧಿಯವನಾದ ಹೇ ರೇಣುಕನೇ, ಈ ಸಭೆಯ ಮಧ್ಯದಲ್ಲಿದ್ದ ನನ್ನ ಭಕ್ತನಾದ ಈ ದಾರುಕನು ನಿನ್ನಿಂದ ಅದು ಹೇಗೆ ತಾನೇ ದಾಟಲ್ಪಟ್ಟನು? ಲಂಘನಂ ಮಮ ಭಕ್ತಾನಾಂ ಪರಮಾನರ್ಥ ಕಾರಣಂ ಆಯುಶ್ರೀಯಂ ಕುಲಂ ಕೀರ್ತಿಂ ನಿಹಂತೆ ಹೇ ಶರೀರೀಣಾಂ. ನನ್ನ ಭಕ್ತರನ್ನು ದಾಟುವುದು ಅತ್ಯಂತ ಅನರ್ಥಕ್ಕೆ ಕಾರಣವಾಗುವುದು. ಅದು ಪ್ರಾಣಿಗಳ ಆಯುಷ್ಯು, ಸಂಪತ್ತು, ವಂಶಕೀರ್ತಿಗಳನ್ನೆಲ್ಲ ಹಾಳು ಮಾಡುತ್ತದೆ. ಮಮ ಭಕ್ತಮಯಜ್ಞಾಯ ಮಾರ್ಕಂಡೇಯಂ ಪುರಾಯ ಮತ್ಪಾದ ತಾಡನಾದಾಸೀತ್ ಸ್ಮರಣೀಯ ಕಲೇವರ. ಪೂರ್ವ ಕಾಲದಲ್ಲಿ ಯಮನು ನನ್ನ ಭಕ್ತನಾದ ಮಾರ್ಕಂಡೇಯನನ್ನು ತಿರಸ್ಕರಿಸಿ ನನ್ನ ಕಾಲಿನ ಒದೆತದಿಂದ ಅದರ ಸ್ಮರಣೀಯ ಶರೀರಿಯಾದನು. ಭೃಗೋಶ್ಚ ಶಂಕುಕರ್ಣಸ್ಯ ಮಮ ಭಕ್ತ ಮತೋಸ್ತಯೋಃ ಕೃತ್ವಾನಿಷ್ಟಮಭೂತ್ ವಿಷ್ಣುಃ ವಿಕೇಶೋ ದಶಯೋನಿಭಾಕ್. ನನ್ನ ಭಕ್ತರಾದ ಭೃಗುಮುನಿಗೂ ಶಂಕುಕರ್ಣನಿಗೂ ವಿಷ್ಣುವು ಕೇಡನ್ನು ಮಾಡಿ ಮುಂದಲೆಯ ಕೂದಲುಗಳನ್ನು ಕೊಂಡವನಾಗಿ ದಶಯೋನಿಗಳಲ್ಲಿ ಜನ್ಮ ತಾಳಿದನು. ಮದ ಭಕ್ತೇನ ದದೀಚೇನ ಕೃತ್ವಾ ಯುದ್ಧಂ ಜನಾರ್ದನ ಭಗ್ನ ಚಕ್ರಾಯುಧ ಪೂರ್ವಂ ಪರಾಭವಮುಪಾಗಮತ್.
ನನ್ನ ಭಕ್ತನಾದ ದದೀಚಿಯೊಡನೆ ಜನಾರ್ದನನು ಯುದ್ಧ ಮಾಡಿ ತನ್ನ ಚಕ್ರಾಯುಧವನ್ನು ಮುರಿಸಿಕೊಂಡು ಪರಾಭವಗೊಂಡು ತಿರಸ್ಕೃತನಾದನು. ಕೃತಾಶ್ವಮೇಧೋ ದಕ್ಷೋಪಿ ಮದ್ಭಕ್ತಾಂಶ್ಚ ಗಣೇಶ್ವರಾನ್ ಅವಮತ್ಯ ಸಭಾ ಮಧ್ಯೆ ಮೇಷವಕ್ತ್ರೋ ಭವತ್ಪುರಾ. ಪೂರ್ವದಲ್ಲಿ ದಕ್ಷನು ಕೂಡ ಅಶ್ವಮೇಧ ಯಾಗವನ್ನು ಮಾಡಿ ನನ್ನ ಭಕ್ತರಾದರ ಪ್ರಮಥ ಗಣರನ್ನು ಸಭಾ ಮಧ್ಯದಲ್ಲಿ ಅವಮಾನಪಡಿಸಿ ಕುರಿ ತಲೆಯುಳ್ಳವನಾದನು. ಶ್ವೇತಸ್ಯ ಮಮ ಭಕ್ತಸ್ಯ ದುರತಿಕ್ರಮ ತೇಜಸಃ ಔದಾಸೀನ್ಯೇನ ಕಾಲೋಪಿ ಮಯಾ ದಗ್ಧಃ ಪುರಾಭವತ್. ಪೂರ್ವಕಾಲದಲ್ಲಿ ಮೀರಲಾಗದ ತೇಜಸ್ಸುಳ್ಳ ನನ್ನ ಭಕ್ತನಾದ ಶ್ವೇತನನ್ನು ಉದಾಸೀನ ಮಾಡಿದ್ದರಿಂದ ಯಮನು ನನ್ನಿಂದ ಸುಡಲ್ಪಟ್ಟನು. ಏವಮನ್ಯೇಪಿ ಬಹವೋ ಮದ್ಭಕ್ತಾನಾಮತಿಕ್ರಮಾತ್ ಪರಿಭೂತ ಹತಾಶ್ಚಾಸನ್ ಭಕ್ತಾ ಮೇ ದುರತಿಕ್ರಮಾಃ. ಹೀಗೆಯೇ ಇನ್ನೂ ಅನೇಕರು ನನ್ನ ಭಕ್ತರನ್ನು ಉದಾಸೀನವಾಗಿ ಕಂಡುದುದರಿಂದ ತಿರಸ್ಕೃತರು ಕೊಲ್ಲಲ್ಪಟ್ಟವರು ಆಗಿರುತ್ತಾರೆ. ಆದ್ದರಿಂದ ನನ್ನ ಭಕ್ತರನ್ನು ಅತಿಕ್ರಮಿಸಬಾರದು. ಅವಿಚಾರೇಣ ಮದ್ಭಕ್ತೋ ಲಂಘಿತೋ ದಾರುಕಸ್ತ್ವಯಾ ಏಷತ್ವಂ ರೇಣುಕಾನೇನ ಜನ್ಮವಾನ್ ಭವಭೂತಲೇ ಇತಿ ಪರಮೇಶ್ವರಸ್ಯ ರಾಜವ್ಯಾಪಾರ ವರ್ಣನಂ. ಎಲೈ ರೇಣುಕನೇ, ನಿನ್ನಿಂದ ನನ್ನ ಭಕ್ತನಾದ ದಾರುಕನು ಅವಿಚಾರದಿಂದ ದಾಟಲ್ಪಟ್ಟನು. ಇದರಿಂದ ನೀನು ಭೂಲೋಕದಲ್ಲಿ ಜನ್ಮವನ್ನು ತಾಳು. ಇಲ್ಲಿಗೆ ಪರಮೇಶ್ವರನ ರಾಜ್ಯ ವ್ಯಾಪಾರ ವರ್ಣನೆಯು ಮುಗಿಯಿತು. ಶ್ರೀ ರೇಣುಕಸ್ಯ ಶಿವ ವಿಜ್ಞಾಪನಂ ಇತ್ಯುಕ್ತ ಪರಮೇಶೇನ ಭಕ್ತ ಮಾಹಾತ್ಮ್ಯ ಸಂಶಿನಾ ಪ್ರಾರ್ಥಯಾಮಾಸ ದೇವೇಶಂ ಪ್ರಣಿಪತ್ಯ ಸರೇಣುಕ ಭವದಾಹ್ವಾನ ಸಂಭ್ರಾಂತ್ಯ ಮಯಾ ಜ್ಞಾನಾದ್ವಿಲಂಘಿತಃ. ಶ್ರೀ ರೇಣುಕರಿಂದ ಶಿವನಲ್ಲಿ ವಿಜ್ಞಾಪನೆಯು. ಭಕ್ತರ ಮಹಾತ್ಮೆಯನ್ನು ಪ್ರಶಂಸಿಸುತ್ತಿದ್ದ ಪರಮೇಶ್ವರನಿಂದ ಈ ರೀತಿಯಾಗಿ ಹೇಳಲ್ಪಟ್ಟ ಆ ರೇಣುಕನು ದೇವಾದಿದೇವನಾದ ಪರಮೇಶ್ವರನಿಗೆ ನಮಸ್ಕರಿಸಿ ಪ್ರಾರ್ಥನೆಯನ್ನು ಮಾಡಿದನು. ಹೇ ಶಂಭುವೆ, ನಿನ್ನ ಆಹ್ವಾನದಿಂದುಂಟಾದ ಸಂಭ್ರಾಂತಿಯಿಂದ, ಗಡಿಬಿಡಿಯಿಂದ, ಅಜ್ಞಾನದಿಂದ ದಾರುಕನನ್ನು ದಾಟಿದೆನು. ದಾರುಕೋಯಂ ತತಃ ಶಂಭೋ ಪಾಹಿ ಮಾಂ ಭಕ್ತವತ್ಸಲ ಮಾನುಷೀಂ ಯೋನಿಮಾಸಾದ್ಯ ಮಹಾದುಃಖ ವಿವರ್ಧಿನಿ ಜಾತ್ಯಾಯುರ್ಭೋಗ ವೈಷಮ್ಯ ಹೇತು ಕರ್ಮೋಪಪಾದಿನಿ ಸಮಸ್ತ ದೇವ ಕೈಂಕರ್ಯ ಕಾರ್ಪಣ್ಯ ಪ್ರಸವಸ್ಥಲೀ ಮಹಾತಾಪತ್ರಯೋಪೇತಾಂ ವರ್ಣಾಶ್ರಮ ನಿಯಂತ್ರಿತಾಂ ವಿಹಾಯ ತತ್ಪದಾಂಭೋಜ ಸೇವಾಂ ಕಿಂ ವಾ ವಸಾಮ್ಯಹಂ ಯಥಾ ಮೇ ಮಾನುಷೋ ಭಾವೋ ನ ಭವೇತ್ಕ್ಷಿತಿ ಮಂಡಲೇ ತಥಾ ಪ್ರಸಾದಂ ದೇವೇಶ ವಿದೇಹಿ ಕರುಣಾನಿಧೇ. ಈ ದಾರುಕನು ನನ್ನಿಂದ ದಾಟಲ್ಪಟ್ಟನು. ಎಲೈ ಭಕ್ತ ವತ್ಸಲನೆ, ಅದರಿಂದ ದಾಟಿದ ದೋಷದಿಂದ ನನ್ನನ್ನು ರಕ್ಷಿಸು. ಹೇ ಶಂಭುವೆ,
ಮಹಾ ದುಃಖವನ್ನು ಹೆಚ್ಚಿಸುತ್ತಿರುವ ಜಾತಿ, ಆಯು, ಭೋಗಗಳ ವೈಷಮ್ಯಕ್ಕೆ ಕಾರಣವಾದ ಕರ್ಮವನ್ನು ಸಂಪಾದಿಸುವ ಸಮಸ್ತ ದೇವತೆಗಳ ಕೈಂಕರ್ಯ ಮತ್ತು ಕಾರ್ಪಣ್ಯ ದೈನ ಭಾವಕ್ಕೆ ಉಗಮಸ್ಥಾನವಾಗಿರುವ ಮಹಾ ತಾಪತ್ರಯಗಳಿಂದ ಕೂಡಿದ ವರ್ಣಾಶ್ರಮಗಳ ನಿಯಂತ್ರಣಕ್ಕೆ ಒಳಗಾಗಿರುವ ಮನುಷ್ಯ ಯೋನಿಯನ್ನು ಹೊಂದಿ ನಿನ್ನ ಪಾದ ಕಮಲ ಸೇವೆಯನ್ನು ಬಿಟ್ಟು ನಾನು ವಾಸ ಮಾಡಲು ಸಾಧ್ಯವೇ? ಆದ್ದರಿಂದ ದೇವೇಶನಾದ ಹೇ ಕರುಣಾನಿಧಿಯೇ, ನನಗೆ ಭೂಮಂಡಲದಲ್ಲಿ ಮನುಷ್ಯ ಭಾವವು ಮನುಷ್ಯ ಜನ್ಮವು ಬಾರದ ಹಾಗೆ ಪ್ರಸಾದವನ್ನು ಅನುಗ್ರಹಿಸು. ಇಲ್ಲಿಗೆ ಶ್ರೀ ರೇಣುಕರಿಂದ ಶಿವನಲ್ಲಿ ವಿಜ್ಞಾಪನೆಯು ಮುಗಿಯಿತು. ಪ್ರಾರ್ಥಿತೋ ದೇವೋ ರೇಣುಕೇನ ಮಹೇಶ್ವರಃ ಮಾ ಭೈಷಿರ್ಮಮ ಭಕ್ತಾನಾಂ ಕುತೋ ಭೀತಿರಿಹಷ್ಯತಿ. ದೇವನಾದ ಲೀಲಾಮೂರ್ತಿಯಾದ ಮಹೇಶ್ವರನು ರೇಣುಕನಿಂದ ಈ ರೀತಿಯಾಗಿ ಪ್ರಾರ್ಥಿಸಲ್ಪಟ್ಟವನಾಗಿ ಹೀಗೆ ಹೇಳಿದನು. ಎಲೈ ರೇಣುಕನೇ, ನೀನು ಹೆದರಬೇಡ. ನನ್ನ ಭಕ್ತರಿಗೆ ಎಲ್ಲಿಂದ ತಾನೇ ಭೀತಿಯುಂಟಾಗುವುದು? ಶ್ರೀಶೈಲಸ್ಯೋತ್ತರೇ ಭಾಗೆ ತ್ರಿಲಿಂಗ ವಿಷಯೇ ಶುಭೆ ಕೊಲ್ಲಿಪಾಕ್ಯಾಭಿಧಾನೋಸ್ತಿ ಕೋಪಿ ಗ್ರಾಮೋ ಮಹತ್ತರಃ. ಶ್ರೀಶೈಲದ ಉತ್ತರ ಭಾಗದಲ್ಲಿರುವ ಮಂಗಳಕರವಾದ ತ್ರಿಲಿಂಗ ದೇಶದಲ್ಲಿ ಕೊಲ್ಲಿಪಾಕಿ ಎಂಬ ಒಂದು ದೊಡ್ಡ ಗ್ರಾಮವಿರುವುದು. ಸೋಮೇಶ್ವರಾಭಿಧಾನಸ್ಯ ತತ್ರ ವಾಸವತೋ ಮಮ ಅಸ್ಪೃಶನ್ ಮಾನುಷಂ ಭಾವಂ ಲಿಂಗಾತ್ ಪ್ರಾದುರ್ಭವಿಷ್ಯಸಿ. ಅಲ್ಲಿ ಸೋಮೇಶ್ವರನೆಂಬ ಹೆಸರಿನಿಂದ ವಾಸವಾಗಿರುವ ನನ್ನ ಲಿಂಗದ ದೆಸೆಯಿಂದ ನೀನು ಮಾನುಷ ಭಾವವಿಲ್ಲದೆ ಯೋನಿಜನಾಗದೆ ಅವತರಿಸುತ್ತೀಯೆ. ಮದೀಯ ಲಿಂಗ ಸಂಭೂತಂ ಮದ್ಭಕ್ತ ಪರಿಪಾಲಕಂ ವಿಸ್ಮಿತಾ ಮಾನುಷಾ ಸರ್ವೇ ತ್ವಾಂ ಭಜಂತು ಮದಾಜ್ಞಯ. ನನ್ನ ಆಜ್ಞೆಯಿಂದ ನನ್ನ ಆ ಸೋಮೇಶ್ವರ ಲಿಂಗದಿಂದುದಿಸಿದ ನನ್ನ ಭಕ್ತರನ್ನು ಕಾಪಾಡುವ ನಿನ್ನನ್ನು ನೋಡಿ ಆಶ್ಚರ್ಯಪಟ್ಟ ಸರ್ವ ಮನುಷ್ಯರು ನಿನ್ನನ್ನು ಸೇವಿಸುವವರಾಗಲಿ. ಮದದ್ವೈತ ಪರಂ ಶಾಸ್ತ್ರಂ ವೇದ ವೇದಾಂತ ಸಮ್ಮತಂ ಸ್ಥಾಪಯಿಷ್ಯಸಿ ಭೂಲೋಕೆ ಸರ್ವೇಷಾಂ ಹಿತಕಾರಕಂ. ವೇದ ವೇದಾಂತ ಸಮ್ಮತವಾದ ನನ್ನ ಅದ್ವೈತ ಪರವಾದ ಶಿವಾದ್ವೈತ ಪರವಾದ ಸರ್ವ ಜನಹಿತಕಾರಕವಾದ ಶಾಸ್ತ್ರವನ್ನು ಭೂಲೋಕದಲ್ಲಿ ನೀನು ಸ್ಥಾಪಿಸುವನಾಗುವೆ. ಮಮ ಪ್ರತಾಪಮತುಲಂ ಮದ್ಭಕ್ತಾನಾಂ ವಿಶೇಷತಃ ಪ್ರಕಾಶಯ ಮಹೀಭಾಗೆ ವೇದ ಮಾರ್ಗಾನುಸಾರತಃ. ನನ್ನ ಪ್ರತಾಪವು ಮಹಿಮೆಯು ಅತುಲನೀಯವಾದುದು, ನನ್ನ ಭಕ್ತರ ಪ್ರತಾಪವು ನನಗಿಂತಲೂ ವಿಶೇಷವಾದುದು ಎಂಬುದನ್ನು ವೇದ ಮಾರ್ಗಾನುಸಾರವಾಗಿ ಭೂಮಂಡಲದಲ್ಲಿ ಪ್ರಕಾಶಪಡಿಸು. ಇತ್ಯುಕ್ತ್ವಾ ಪರಮೇಶ್ವರ ಸ ಭಗವಾನ್ ಭದ್ರಾಸನಾದುತ್ಥಿತೋ ಬ್ರಹ್ಮೋಪೇಂದ್ರ ಮುಖಾನ್ ವಿಸೃಜ್ಯ ವಿಬುಧಾನ್ ಭ್ರೂಸಂಜ್ಞಯಾ ಕೇವಲಂ ಪಾರ್ವತ್ಯಾ ಸಹಿತೋ ಗಣೈರ್ ಅಭಿಮತೈಃ ಪ್ರಾಪಸ್ವಮಂತಃಪುರಂ ಕ್ಷೋಣೀಭಾಗಮವಾತರತ್ ಪಶುಪತೇರಾಜ್ಞಾವಶಾದ್ರೇಣುಕಃ ಇತಿ ಅವತಾರ ಪ್ರಯೋಜನಂ ಪರಿಸಮಾಪ್ತಂ. ಭಗವಂತನಾದ ಷಡ್ಗುಣೈಶ್ವರ್ಯ ಯುಕ್ತನಾದ ಆ ಪರಮೇಶ್ವರನು ಈ ರೀತಿಯಾಗಿ ಹೇಳಿ ಸಿಂಹಾಸನದಿಂದ ಎದ್ದು ಹುಬ್ಬಿನ ಸಂಜ್ಞೆಯಿಂದ ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳನ್ನು ಕಳುಹಿಸಿ ಪಾರ್ವತಿಯೊಡಗೂಡಿ ಆಪ್ತರಾದ ಕೆಲ ಪ್ರಮಥರೊಡನೆ ಅಂತಃಪುರಕ್ಕೆ ತೆರಳಿದನು. ಇತ್ತ ಶ್ರೀ ರೇಣುಕ ಗಣೇಶ್ವರನು ಪಶುಪತಿಯ ಆಜ್ಞಾನುಸಾರವಾಗಿ ಭೂಲೋಕದಲ್ಲಿ ಅವತರಿಸಿದನು. ಇಲ್ಲಿಗೆ ಅವತಾರ ಪ್ರಯೋಜನವು ಮುಗಿಯಿತು. ಓಂ ತತ್ಸತ್ ಇತಿ ಶ್ರೀ ಶಿವಗೀತೇಷು
सिद्धान्तागमेषु शिवाद्वैतविद्यायां शिवयोगशास्त्रे श्रीरेणुकागस्त्यसंवादे वीरशैवधर्मनिर्णये श्रीशिवयोगि शिवाचार्य विरचिते श्रीसिद्धान्तशिखामणौ शिवसभावर्णनं नाम तृतीय ಪರಿಚ್ಛೇದಃ. ಓಂ ತತ್ಸತ್. ಇಲ್ಲಿಗೆ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟ ಶ್ರೀ ಸಿದ್ಧಾಂತಾಗಮಗಳಲ್ಲಿಯ ಶಿವಾದ್ವೈತ ವಿದ್ಯಾರೂಪವು, ಶಿವಯೋಗ ಶಾಸ್ತ್ರವು, ಶ್ರೀ ರೇಣುಕಾಗಸ್ತ್ಯ ಸಂವಾದವು, ಶ್ರೀ ವೀರಶೈವ ಧರ್ಮ ನಿರ್ಣಯವು, ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವೂ ಆದ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಶ್ರೀ ಶಿವನ ಸಭಾವರ್ಣನೆ ಎಂಬ ಹೆಸರಿನ 3ನೇ ಪರಿಚ್ಛೇದವು ಮುಗಿದಿದು. ಶಿವಾರ್ಪಣ. ಧನ್ಯವಾದಗಳು. जय रेणुक गीते माता, जय रेणुक गीते, रेणुक हृदय विहारिणी, रेणुक हृदय विहारिणी, जय जय शिव गीते. ओम जय रेणुक गीते. श्री सिद्धांत शिखामणि संज्ञे सुख्याते, संज्ञे सुख्याते, कलसी संभव मुनिवर, कलसी संभव मुनिवर, सुकृतैरवतीर्णे. ओम जय रेणुक गीते. एकोत्तर शत संख्या स्थलमणिमय दीपे, स्थलमणिमय दीपे, शिवयोगी शिवाचार्य, शिवयोगी शिवाचार्य स्वर्णाक्षर रचिते. ओम जय रेणुक गीते. अष्टावरण विधायिनी षटस्थल सोपाने, षटस्थल सोपाने, पंचाचार विमर्शिनी, पंचाचार विमर्शिनी, तत्त्वत्रय गीते. ओम जय रेणुक गीते. गुरुचरलिंग सपर्या दीक्षा विख्याते, दीक्षा विख्याते, शत शत भक्त सुगीते, शत शत भक्त सुगीते, विद्ये ब्रह्म परे. ओम जय रेणुक गीते. शरणागत करुणारस घटशोभित हस्ते, घटशोभित हस्ते, निश्चल भक्ति विधायिनी, निश्चल भक्ति विधायिनी, मलहारिणि गंगे. ओम जय रेणुक गीते. श्री शिवयोगी सुवेद्ये शैवागम विद्ये, शैवागम विद्ये, षट्त्रिकत्रिंशद्बुद्बुध, षट्त्रिकत्रिंशद्बुद्बुध, शिवसागर रम्ये. ओम जय रेणुक गीते. विश्वाराध्य जगद्गुरु सिंहासनपतिना, सिंहासनपतिना, प्रवचनमाला ग्रथिता, प्रवचनमाला ग्रथिता, भूमण्डलधार्या. ओम जय रेणुक गीते. ज्ञानामृत परितृप्तै कोटिजनैर्वन्दे, कोटिजनैर्वन्दे, सात्वं भगवति मातः, सात्वं भगवति मातः. जय रेणुक गीते. ओम जय रेणुक गीते. मातः जय रेणुक गीते. रेणुक हृदय विहारिणी, रेणुक हृदय विहारिणी, जय जय शिव गीते. ओम जय रेणुक गीते. ओम जय रेणुक गीते.
ಓಂ ಜಯ ರೇಣುಕ ಗೀತೆ. ಕ್ಷಮಾಪಣ ಸ್ತೋತ್ರ ಹೇಳ್ರಿ. क्षमापण स्तोत्रम् यदक्षरपदभ्रष्टं मात्राहीनं च यद्भवेत् तत्सर्वं क्षम्यतां देवा श्रीरेणुकगणेश्वर. ॐ सर्वेषां स्वस्तिर्भवतु, ॐ सर्वेषां शान्तिर्भवतु, ॐ सर्वेषां शुभं भवतु. ॐ शान्ति शान्ति शान्तिः. ॐ सहनाववतु, सहनौ भुनक्तु, सह वीर्यं करवावहे, तेजस्विनावधीतमस्तु मा विद्विषावहे. ॐ शान्ति शान्ति शान्तिः. लोका समस्ता सुखिनो भवन्तु, लोका समस्ता सुखिनो भवन्तु, सर्वे जनाः सुखिनो भवन्तु, सर्वे सन्तु निरामयः, सर्वे भद्राणि पश्यन्तु, मा कश्चित् दुःखभाग् भवेत्. ॐ शान्ति शान्ति शान्तिः. शिवार्पणमस्तु. श्री जगद्गुरु प्राणार्पणमस्तु. शिवस्तोत्रनामावली. ओम शिवाय नमः, ओम महेश्वराय नमः, ओम शंभुवे नमः, ओम पिनाकिनी नमः, ओम श्रीशेखराय नमः, ओम मामदेवाय नमः, ओम विरूपाक्षाय नमः, ओम कपर्दिने नमः, ओम नीललोहिताय नमः, ओम शंकराय नमः, ओम शूलपाणे नमः, ओम कट्वंगिने नमः, ओम विष्णुवल्लभाय नमः, ओम शपिष्टाय नमः, ओम अंबिकानाथाय नमः, ओम श्रीकंठाय नमः, ओम भक्तवत्सलाय नमः, ओम भवाय नमः, ओम शर्वाय नमः, ओम त्रिलोकेशाय नमः, ओम शतिकंठाय नमः, ओम शुभप्रियाय नमः, ओम उग्राय नमः, ओम कापालिने नमः, ओम कामाराय नमः, ओम अंधकासुरसूदनाय नमः, ओम गंगाधराय नमः, ओम ललाटाक्षाय नमः, ओम कालकालाय नमः, ओम कृपनिधिये नमः, ओम भीमाय नमः, ओम परिशोस्ताय नमः, ओम मृगपाणे नमः, ओम जटाधराय नमः, ओम कैलासवासिने नमः, ओम कवचिने नमः, ओम कठोराय नमः, ओम त्रिपुरांतकाय नमः, ओम वृषंकाय नमः, ओम वृषभरूढ़ाय नमः, ओम भस्मदुलित विग्रहाय नमः, ओम सामप्रियाय नमः, ओम स्वरमये नमः, ओम त्रिमूर्ते नमः, ओम अजनीश्वराय नमः, ओम सर्वज्ञाय नमः, ओम परमात्मने नमः, ओम सोमसूराग्निलोचनाय नमः, ओम मनुष्याय नमः, ओम यज्ञपतिये नमः, ओम सोमाय नमः, ओम पंचवक्राय नमः, ओम सदाशिवाय नमः, ओम विश्वेश्वराय नमः, ओम वीरभद्राय नमः, ओम गणनाथाय नमः, ओम प्रजापतिये नमः, ओम वीरनरेतसेने नमः, ओम दुर्गुषाय नमः, ओम गिरीशाय नमः, ओम अनघाय नमः, ओम भुजंगभूषणाय नमः, ओम भर्गाय नमः, ओम गिरिधर्मये नमः, ओम गिरिप्रियाय नमः, ओम कृत्तिवाससे नमः, ओम पुरराताय नमः, ओम भगवते नमः, ओम प्रमथाधिपाय नमः, ओम मृत्युंजयाय नमः, ओम सूक्ष्मतनवे नमः, ओम जगद्रूपिणे नमः, ओम जगद्गुरुवे नमः, ओम व्यामकेशाय नमः, ओम महसेनजनकाय नमः, ओम चारुकृमये नमः, ओम रुद्राय नमः, ओम भूतपतिये नमः, ओम सानवे नमः, ओम आयुर्विद्याय नमः, ओम दिगंबराय नमः, ओम अष्टमूर्ते नमः, ओम अनेकात्मने नमः, ओम सात्विकाय नमः, ओम शुद्ध विग्रहाय नमः, ओम शाश्वताय नमः, ओम खंड परशुवे नमः, ओम अजाय नमः, ओम पाशोमोचनकाय नमः, ओम मृडाय नमः, ओम पशुपते नमः, ओम देवाय नमः, ओम महादेवाय नमः, ओम अव्ययाय नमः, ओम पराय नमः, ओम भूषदन्तबीजे नमः, ओम अव्यग्राय नमः, ओम दक्षद्वरहराय नमः, ओम हराय नमः, ओम अगनेकुताय नमः, ओम अव्यक्ताय नमः, ओम सहस्राक्षाय नमः, ओम सहस्रपादाय नमः, ओम अपर्गपदाय नमः, ओम अनंताय नमः, ओम तारकाय नमः, ओम देवदेवाय नमः, ओम परमेश्वर